ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ ಹನುಮಧ್ವಜ ಅನುಮತಿಯೊಂದಿಗೆ ಹಾರಿಸಿದ್ದನ್ನು ಸರ್ಕಾರ ದ್ವೇಷದಿಂದ ಒಂದು ಸೇಡಿನ ಹಿನ್ನೆಲೆಯಲ್ಲಿ ಅದನ್ನು ತೆಗೆದು ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾರೆ. ರಾಷ್ಟ್ರಧ್ವಜ ಹಾರಿಸುವಂಥದ್ದಕ್ಕೂ ಒಂದು ನಿಯಮ ಇದೆ. ಸೊ ಆ ನಿಯಮಬದ್ಧವಾಗಿಯೇ ಹಾಕಬೇಕು. ಸಮಯ, ಅದು ದಿನ ಯಾವುದು, ಏನು ಸಂದರ್ಭ, ಇದೆಲ್ಲ ನೋಡ್ಕೊಂಡು ಹಾಕಬೇಕು. ಯಾಕೆ ಹಾಕಿದರು ರಾಷ್ಟ್ರಧ್ವಜ ಅಂತಂದರೆ ಅಲ್ಲಿ ಧರ್ಮಧ್ವಜ ಇರಬಾರ್ದು ಅಂಥೇಳಿ. ಸೊ ಈ ಧರ್ಮಧ್ವಜ, ಹನುಮಧ್ವಜ ಇದು ಯಾವುದೋ ಪಕ್ಷದ್ದು, ಯಾವುದೋ ವ್ಯಕ್ತಿದು, ಯಾವುದೇ ಸಂಘಟನೆದ ಅಲ್ಲ. ಸಾವಿರಾರು ವರ್ಷದಿಂದ ಇದನ್ನು ಧರ್ಮಧ್ವಜ ಅಂತ ಹೇಳಿ ಮಾನಿಸ್ಕೊಂಡು ಬಂದಂಥ ಹಿಂದೂ ಸಮಾಜ ಹಿಂದೂಸ್ತಾನದಲ್ಲಿ. ಸೊ ಇದನ್ನು ಒಂದು ಬ್ರ್ಯಾಂಡ್ ಮಾಡಿ ಹಿಂದೂಗಳದ್ದು, ಹಿಂದುತ್ವದ್ದು ಅಂತನ್ನುವಂಥದ್ದು ತೆಗೆಯುವಂಥದ್ದು ಅತ್ಯಂತ ಹೇಡಿತನ, ನೀಚ ಕೆಲಸ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇನ್ನು ರಾಷ್ಟ್ರಧ್ವಜ ಹಾರಿಸೋ ದೃಷ್ಟಿಯಿಂದ ಕಾಂಗ್ರೆಸ್ಸಿಗೆ ನೈತಿಕತೆಯೇ ಇಲ್ಲ. ಯಾವಾಗ 92ರಲ್ಲಿ ಆ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಅಲ್ಲಿಯ ಮುಸ್ಲಿಮರು, ಪಾಕಿಸ್ತಾನಿಗಳು ಅವರು ಏನು ಹೇಳಿದರು, ನೀವು ತಾಯಿಯ ಎದೆ ಹಾಲು ಕುಡಿದಿದ್ದರೆ ಇಲ್ಲಿ ಹಸಿರು ಬಾವುಟ ಪಾಕಿಸ್ತಾನ ಧ್ವಜ ಹಾರಾಡ್ತಾ ಇದೆ, ಅದನ್ನು ತೆಗೆದು ನಿಮ್ಮ ರಾಷ್ಟ್ರಧ್ವಜ ಹಾರಿಸ್ರಿ ಅಂತ ಹೇಳಿ ಸವಾಲು ಹಾಕಿದಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ನೀವು ಅವಾಗ ನಿಮ್ಮ ತಾಕತ್ತಿರಲಿಲ್ಲ, ನೀವು ಎದೆ ಹಾಲು ಕುಡಿದಿರಲಿಲ್ವ ಈ ದೇಶದ್ದು, ಕೊನೆಗೆ BJPಯವರು ಹೋಗಿ ಹಾರಿಸ್ಬೇಕಾಯ್ತು ಅಲ್ಲೋ. ಸೊ ಈಗ ಇಲ್ಲಿ ಹುಬ್ಬಳ್ಳಿಯ ಗಲಾಟೆದಲ್ಲಿ ರಾಷ್ಟ್ರಧ್ವಜ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರ್ಸೋಕೆ ಕೊಡಲಿಲ್ಲ, ಗುಂಡು ಹಾಕಿದ್ರಿ ನೀವು. ಕಾಂಗ್ರೆಸ್ನವ್ರು ಗುಂಡು ಹಾಕಿದ್ದಾರೆ, 6 ಜನರು ಕೊಂದು ಹಾಕಿದ್ರು ನಾವು. ನಿಮಗೇನು ನೈತಿಕತೆ ಇದೆ ರಾಷ್ಟ್ರಧ್ವಜ ಹಾರಿಸೋಕ್ಕೆ? ಸೊ ನೀವು ನಾಲಾಯಕರಿದ್ದೀರಿ ಅಂತನ್ನುವಂಥದ್ದು ಹೇಳ್ತೀನಿ. ನಿಮಗೆ ಧರ್ಮದ ಮೇಲೆ, ದೇಶದ ಮೇಲೆ ಭಕ್ತಿ ಇಲ್ಲ, ನಿಮಗೆ ಅಧಿಕಾರ ಮಾತ್ರ ಬೇಕು ಅಂತನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಶ್ರೀರಾಮ್ ಸೇನೆ ಸಂಘಟನೆ ಇವತ್ತೇನು ಕೆರಗೋಡದ ಧ್ವಜದ ಸಂಬಂಧಪಟ್ಟಾಗಿ ಹೋರಾಟ ಮಾಡ್ತಾ ಇರುವಂಥ ವಿಶ್ವ ಹಿಂದೂ ಇರ್ಬೋದು, ಬೇರೆ ಸಂಘಟನೆಗಳಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಶ್ರೀರಾಮ್ ಸೇನೆ ಸಂಘಟನೆ ಬೆಂಬಲವನ್ನು ಸೂಚಿಸ್ತಾ ಇದೆ.